ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಬರೋಬ್ಬರಿ 4 ಕೋಟಿಗೂ ಹೆಚ್ಚು ಜನರ ಸಾವಿಗೆ ಕಾರಣನಾಗಿದ್ದ. ಆ ಕಾಲದಲ್ಲಿ ಇಡೀ ಪ್ರಪಂಚದ ಜನಸಂಖ್ಯೆಯ 11% ಜನರನ್ನು ಆತ ತನ್ನ ಕತ್ತಿಯಿಂದಲೇ ಬಲಿ ಪಡೆದಿದ್ದ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದರೆ, ವಿಜ್ಞಾನಿಗಳ ಒಂದು DNA ಸಂಶೋಧನೆಯ ಪ್ರಕಾರ ಇಂದಿನ ಜಗತ್ತಿನಲ್ಲಿ ಬದುಕುತ್ತಿರುವ ಪ್ರತಿ 200 ಪುರುಷರಲ್ಲಿ ಒಬ್ಬರು ನೇರವಾಗಿ ಆತನ ವಂಶಸ್ಥರು. ಅಂದರೆ ಜಗತ್ತಿನಾದ್ಯಂತ ಸುಮಾರು 1.6 ಕೋಟಿಗೂ ಹೆಚ್ಚು ಜನರಲ್ಲಿ ಇಂದಿಗೂ ಆತನ ರಕ್ತ ಹರಿಯುತ್ತಿದೆ. ರೋಮನ್ ಸಾಮ್ರಾಜ್ಯ 400 ವರ್ಷಗಳಲ್ಲಿ ಗೆದ್ದದ್ದಕ್ಕಿಂತ ದೊಡ್ಡ ಭೂಭಾಗವನ್ನು ಈತ ಕೇವಲ 25 ವರ್ಷಗಳಲ್ಲಿ ಗೆದ್ದು ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಆತನ ಹೆಸರೇ ಗೆಂಘಿಸ್ ಖಾನ್. ಗೆಂಘಿಸ್ ಖಾನ್ ಕೇವಲ ಒಬ್ಬ ರಕ್ತಪಾಪಿ ಕ್ರೂರಿಯಾಗಿದ್ದನೇ ಅಥವಾ ಇಂದಿನ ಆಧುನಿಕ ಜಾಗತೀಕರಣಕ್ಕೆ ಅಡಿಪಾಯ ಹಾಕಿದ್ದ ಮಹಾನ್ ಆಡಳಿತಗಾರನೇ? ಆತನ ಅಜೇಯ ಸೈನ್ಯದ ರಹಸ್ಯವೇನು? ಬನ್ನಿ, ಇತಿಹಾಸದ ಆ ಕರಾಳ ಮತ್ತು ಅಷ್ಟೇ ರೋಚಕ ಸತ್ಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 1162 ವರ್ಷ ಮಂಗೋಲಿಯಾದ ಅತ್ಯಂತ ಕಠಿಣ ಪರಿಸರದಲ್ಲಿ ಈತನ ಜನನವಾಯಿತು. ಆತನ ಬಾಲ್ಯದ ಹೆಸರು ತೆಮುಜಿನ್. ಆತ ಹುಟ್ಟಿದಾಗ ಅವನ ಕೈಮುಷ್ಟಿಯಲ್ಲಿ ಒಂದು ಸಣ್ಣ ರಕ್ತ ಹೆಪ್ಪುಗಟ್ಟಿದ ಗಂಟಿತ್ತು. ಇದು ಆತ ಮುಂದೊಂದು ದಿನ ಮಹಾನ್ ನಾಯಕನಾಗುತ್ತಾನೆ ಎಂಬುದರ ಮುನ್ಸೂಚನೆ ಎಂದು ಅಲ್ಲಿನ ಜನ ನಂಬಿದ್ದರು. ಆದರೆ ಆತನ ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. ಆತನಿಗೆ ಕೇವಲ 9 ವರ್ಷವಿದ್ದಾಗ ಶತ್ರು ಬುಡಕಟ್ಟದವರು ಆತನ ತಂದೆಯನ್ನು ವಿಷ ಹಾಕಿ ಕೊಂದರು. ತಂದೆ ಸತ್ತ ತಕ್ಷಣ ಆತನ ಸ್ವಂತ ಬುಡಕಟ್ಟಿನ ಜನರೇ ಆತನ ಕುಟುಂಬವನ್ನು ಆ ಕಡು ಚಳಿಯ ಮರುಭೂಮಿಯಲ್ಲಿ ಅನಾಥವಾಗಿ ಬಿಟ್ಟು ಹೊರಟು ಹೋದರು. ತಿನ್ನಲು ಅನ್ನವಿಲ್ಲ, ಇರಲು ಜಾಗ ಇಲ್ಲ. ತೆಮುಜಿನ್ ಮತ್ತು ಆತನ ತಾಯಿ ಇಲಿಗಳು, ಕಾಡು ಹಣ್ಣುಗಳು, ಬೇರುಗಳು ಮತ್ತು ಸತ್ತ ಪ್ರಾಣಿಗಳನ್ನು ತಿಂದು ಬದುಕಿದರು. ಒಂದು ಬಾರಿ ಶತ್ರುಗಳು ಆತನನ್ನು ಬಂಧಿಸಿ ಕುತ್ತಿಗೆಗೆ ಮರದ ಭಾರವಾದ ಪೆಟ್ಟಿಗೆಯನ್ನು ಹಾಕಿ ಗುಲಾಮನನ್ನಾಗಿ ಮಾಡಿದರು. ಆದರೆ ಆತ ಅಲ್ಲಿಂದಲೂ ಧೈರ್ಯದಿಂದ ತಪ್ಪಿಸಿಕೊಂಡು ಬಂದ. ಈ ಘಟನೆಗಳು ತೆಮುಜಿನ್ಗೆ ಪ್ರಕೃತಿಯ ಕಠೋರ ನಿಯಮಗಳನ್ನು ಕಲಿಸಿದವು. ದುರ್ಬಲನಾಗಿರುವುದು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಅಪರಾಧ. ಬದುಕಬೇಕಾದರೆ ಬಲಶಾಲಿಯಾಗಿರಬೇಕು. ಈ ಮನಸ್ಥಿತಿಯೇ ಮುಂದೊಂದು ದಿನ ಪ್ರಪಂಚವನ್ನೇ ನಡುಗಿಸಿತ್ತು. ಆ ಕಾಲದಲ್ಲಿ ಮಂಗೋಲಿಯಾ ಎಂದರೆ ಒಂದೇ ದೇಶವಾಗಿರಲಿಲ್ಲ. ಅಲ್ಲಿ ನೂರಾರು ಬುಡಕಟ್ಟು ಜನಾಂಗಗಳಿದ್ದವು ಮತ್ತು ಅವರು ಸದಾ ತಮ್ಮಲ್ಲೇ ಒಡೆದಾಡಿಕೊಂಡು ಸಾಯುತ್ತಿದ್ದರು. ಯುವಕ ತೆಮುಜಿನ್ ತನ್ನ ಚಾಕಚಕ್ಯತೆ, ಧೈರ್ಯ ಮತ್ತು ಯುದ್ಧ ತಂತ್ರಗಳಿಂದ ಈ ಎಲ್ಲ ಬುಡಕಟ್ಟುಗಳನ್ನು ಒಂದೊಂದಾಗಿ ಸೋಲಿಸಿ ಎಲ್ಲರನ್ನೂ ಒಗ್ಗೂಡಿಸಿದ. ವರ್ಷ 1206 ಮಂಗೋಲಿಯಾದ ಎಲ್ಲ ಬುಡಕಟ್ಟು ನಾಯಕರು ಒಟ್ಟು ಸೇರಿ ಆತನನ್ನು ತಮ್ಮ ಏಕೈಕ ನಾಯಕನೆಂದು ಒಪ್ಪಿಕೊಂಡರು. ಅಲ್ಲಿಗೆ ಆತನಿಗೆ ಗೆಂಘಿಸ್ ಖಾನ್ ಎಂಬ ಬಿರುದು ನೀಡಲಾಯಿತು. ಗೆಂಘಿಸ್ ಖಾನ್ ಎಂದರೆ ಜಗತ್ತಿನ ಒಡೆಯ ಎಂದರ್ಥ. ಸ್ನೇಹಿತರೆ, ಆ ಕಾಲದಲ್ಲಿ ಯುರೋಪ್ ಅಥವಾ ಭಾರತವನ್ನು ಒಮ್ಮೆ ಗಮನಿಸಿ. ಅಲ್ಲಿ ರಾಜನ ಮಗನೇ ರಾಜನಾಗುತ್ತಿದ್ದ, ಸೇನಾಪತಿಯ ಮಗನೇ ಸೇನಾಪತಿಯಾಗುತ್ತಿದ್ದ. ಆದರೆ ಗೆಂಘಿಸ್ ಖಾನ್ ಈ ಇಡೀ ವ್ಯವಸ್ಥೆಯನ್ನು ಬದಲಾಯಿಸಿದ. ಆತ ಜಾರಿಗೆ ತಂದ ವ್ಯವಸ್ಥೆ ಮೆರಿಟೋಕ್ರಸಿ. ನಿಮ್ಮ ಜಾತಿ ಯಾವುದು, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಅಪ್ಪ ಯಾರು ಎಂಬುದು ಆತನಿಗೆ ಬೇಕಿರಲಿಲ್ಲ. ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ನೀವು ಆತನ ಸೈನ್ಯದ ಪ್ರಧಾನ ಸೇನಾಧಿಪತಿಯಾಗಬಹುದಿತ್ತು. ಒಮ್ಮೆ ಯುದ್ಧದಲ್ಲಿ ಶತ್ರು ಸೈನಿಕನೊಬ್ಬ ಬಿಟ್ಟ ಬಾಣ ಗೆಂಘಿಸ್ ಖಾನ್ ಕುದುರೆಗೆ ತಾಗಿ ಕುದುರೆ ಸಾಯುತ್ತದೆ. ಯುದ್ಧ ಮುಗಿದ ಮೇಲೆ ಆ ಸೈನಿಕನನ್ನು ಹಿಡಿದು ತರಲಾಗುತ್ತದೆ. ಗೆಂಘಿಸ್ ಖಾನ್ ಆತನ ಗುರಿಯ ನಿಖರತೆಯನ್ನು ಮೆಚ್ಚಿ ಆತನನ್ನು ಕೊಲ್ಲುವ ಬದಲು ತನ್ನ ಸೈನ್ಯದ ಕಮಾಂಡರ್ ಆಗಿ ನೇಮಿಸುತ್ತಾನೆ. ಆತನೇ ಮಂಗೋಲಿಯಾದ ಪ್ರಸಿದ್ಧ ಸೇನಾಪತಿ ಜೇಬೆ. ಗೆಂಘಿಸ್ ಖಾನ್ ಸೈನ್ಯದಲ್ಲಿ ಕೇವಲ 1,00,000 ಸೈನಿಕರಿದ್ದರು. ಆದರೆ ಅವರು ತಮಗಿಂತ 10 ಪಟ್ಟು ದೊಡ್ಡದಾದ ಚೀನಾ ಮತ್ತು ಪರ್ಷಿಯನ್ ಸೈನ್ಯಗಳನ್ನು ಹೇಗೆ ಧೂಳಿಪಟ ಮಾಡಿದರು? ಇದರ ರಹಸ್ಯ ಅವರ ಯುದ್ಧ ತಂತ್ರಗಳಲ್ಲಿ ಅಡಗಿದ್ದವು. ಮಂಗೋಲಿಯಾದ ಸೈನಿಕರು ನೆಲದ ಮೇಲೆ ಯುದ್ಧ ಮಾಡುತ್ತಿರಲಿಲ್ಲ. ಅವರು ಹುಟ್ಟುತ್ತಲೇ ಕುದುರೆ ಸವಾರಿ ಕಲಿಯುತ್ತಿದ್ದರು. ಪ್ರತಿ ಸೈನಿಕರ ಬಳಿ 2 ರಿಂದ 4 ಕುದುರೆಗಳಿರುತ್ತಿದ್ದವು. ಒಂದು ಕುದುರೆ ಸುಸ್ತಾದರೆ ಓಡುತ್ತಿರುವಾಗಲೇ ಮತ್ತೊಂದು ಕುದುರೆಗೆ ಜಿಗಿಯುತ್ತಿದ್ದರು. ಇದರಿಂದ ಆ ಕಾಲದಲ್ಲಿ ಸಾಮಾನ್ಯ ಸೈನ್ಯ ದಿನಕ್ಕೆ 15 ಕಿಲೋಮೀಟರ್ ಕ್ರಮಿಸಿದರೆ ಮಂಗೋಲಿಯನ್ ಸೈನ್ಯ ದಿನಕ್ಕೆ 80 ರಿಂದ 100 ಮೈಲಿ ದೂರದಷ್ಟು ಕ್ರಮಿಸುತ್ತಿತ್ತು. ಈ ವೇಗವನ್ನು ತಡೆಯುವ ಶಕ್ತಿ ಯಾವ ದೇಶಕ್ಕೂ ಇರಲಿಲ್ಲ. ಮಂಗೋಲಿಯನ್ನರ ಬಿಲ್ಲುಗಳು ಪ್ರಾಣಿಗಳ ಮೂಳೆ, ಮರ ಮತ್ತು ನರಗಳಿಂದ ಮಾಡಲ್ಪಟ್ಟಿದ್ದ ಕ್ಯಾಂಪೋಸಿಟ್ ಬಿಲ್ಲುಗಳಾಗಿದ್ದವು. ಇವು ಆ ಕಾಲದ ಇತರೆ ದೇಶದ ಬಿಲ್ಲುಗಳಿಗಿಂತ 2 ಪಟ್ಟು ಹೆಚ್ಚು ದೂರ ಮತ್ತು ಶಕ್ತಿಯುತ ಬಾಣವನ್ನು ಸಿಡಿಸುತ್ತಿದ್ದವು. ಓಡುತ್ತಿರುವ ಕುದುರೆಯ ಮೇಲಿಂದ ಕುದುರೆಯ 4 ಕಾಲುಗಳು ಗಾಳಿಯಲ್ಲಿರುವಾಗ ಆ 1 ಸೆಕೆಂಡ್ನಲ್ಲಿ ಅವರು ಬಾಣ ಬಿಡುತ್ತಿದ್ದರು. ಅವರ ಗುರಿ 100% ನಿಖರವಾಗಿರುತ್ತಿತ್ತು. ಗೆಂಘಿಸ್ ಖಾನ್ನ ಸೈನ್ಯ ಅತ್ಯಂತ ಮಾನಸಿಕ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು. ಮಂಗೋಲಿಯನ್ನರು ಯುದ್ಧ ಭೂಮಿಯಲ್ಲಿ ಸೋತರಂತೆ ನಡೆಸಿ ಹಿಂದಕ್ಕೆ ಓಡುತ್ತಿದ್ದರು. ಶತ್ರುಗಳು ಜಯದ ಹುಮ್ಮೆಸಿನಲ್ಲಿ ಅವರನ್ನು ಬೆನ್ನಟ್ಟುತ್ತಿದ್ದರು. ಆದರೆ ಶತ್ರು ಸೈನ್ಯದ ರಚನೆ ಚದುರಿದ ತಕ್ಷಣ ಮಂಗೋಲಿಯನ್ನರು ಒಮ್ಮೆಲೆ ಯೂಟರ್ನ್ ಹೊಡೆದು ಶತ್ರುಗಳನ್ನು ಸುತ್ತುವರಿದು ಕೊಂದು ಬಿಡುತ್ತಿದ್ದರು. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಗೆಂಘಿಸ್ ಖಾನ್ ಸಾಧನೆಗಳನ್ನು ನೋಡಿದ್ದೇವೆ. ಈಗ ಆತನ ಭೀಕರ ಮುಖವನ್ನು ನೋಡೋಣ. ಆತನಿಗೆ ಇತಿಹಾಸದಲ್ಲಿ ಕ್ರೂರಿ ಎಂಬ ಹೆಸರು ಬರಲು ಕಾರಣವಾದ ಒಂದು
ಪ್ರಮುಖ ಘಟನೆಯಿಂದ 1218ರ ವರ್ಷ ಮಧ್ಯಪ್ರಾಚ್ಯದಲ್ಲಿ ಕ್ವಾರೆಜ್ಮಿಯನ್ ಎಂಬ ಬೃಹತ್ ಮತ್ತು ಶ್ರೀಮಂತ ಸಾಮ್ರಾಜ್ಯವಿತ್ತು. ಗೆಂಗಿಸ್ ಖಾನ್ ಆ ಸಾಮ್ರಾಜ್ಯದ ಜೊತೆ ಶಾಂತಿಯುತ ವ್ಯಾಪಾರ ಮಾಡಲು ಬಯಸಿದ. ತನ್ನ ರಾಯಭಾರಿಗಳನ್ನು ಮತ್ತು 500 ವ್ಯಾಪಾರಿಗಳ ಗುಂಪನ್ನು ಉಡುಗೊರೆಗಳೊಂದಿಗೆ ಕಳುಹಿಸಿದ. ಆದರೆ ಕ್ವಾರೆಜ್ಮಿಯನ್ ಗವರ್ನರ್ ಆ ವ್ಯಾಪಾರಿಗಳನ್ನು ಗೂಢಚಾರಿ ಎಂದು ತಿಳಿದು ಅವರನ್ನು ಕೊಂದು ಹಾಕಿದ. ಗೆಂಗಿಸ್ ಖಾನ್ ಕೋಪಗೊಳ್ಳದೆ ಮತ್ತೆ 3 ರಾಯಭಾರಿಗಳನ್ನು ಸುಲ್ತಾನನ ಬಳಿ ಕಳುಹಿಸಿ ನ್ಯಾಯ ಕೇಳಿದ. ಅಹಂಕಾರದಿಂದ ಮೆರೆಯುತ್ತಿದ್ದ ಸುಲ್ತಾನ ಆ ರಾಯಭಾರಿಗಳ ತಲೆ ಬೋಳಿಸಿ ಒಬ್ಬನ ತಲೆ ಕತ್ತರಿಸಿ ಗೆಂಗಿಸ್ ಖಾನ್ಗೆ ವಾಪಸ್ ಕಳುಹಿಸಿದ. ಇದು ಆ ಸುಲ್ತಾನ ಮಾಡಿದ ಇತಿಹಾಸದ ಅತಿದೊಡ್ಡ ತಪ್ಪು. ತನ್ನ ರಾಯಭಾರಿಗೆ ಆದ ಅವಮಾನ ಗೆಂಗಿಸ್ ಖಾನ್ನನ್ನು ರೊಚ್ಚಿಗೇಳಿಸಿತು. ಆತ ಬರೋಬ್ಬರಿ 2 ಲಕ್ಷ ಸೈನಿಕರೊಂದಿಗೆ ಆ ಸಾಮ್ರಾಜ್ಯದ ಮೇಲೆ ಎರಗಿದ. ಆತ ಆ ದೇಶವನ್ನು ಕೇವಲ ಸೋಲಿಸಲಿಲ್ಲ, ಅದನ್ನು ಭೂಪಟದಿಂದಲೇ ಅಳಿಸಿ ಹಾಕಿದ. ಶರಣಾಗದ ನಗರಗಳ ಜನರನ್ನು ಸಂಪೂರ್ಣವಾಗಿ ಕಗ್ಗೊಲೆ ಮಾಡಲಾಯಿತು. ಕೃಷಿ ಭೂಮಿಗಳನ್ನು ನಾಶ ಮಾಡಲಾಯಿತು. ನದಿಗಳ ದಿಕ್ಕನ್ನು ಬದಲಾಯಿಸಿ ನಗರಗಳನ್ನು ಮುಳುಗಿಸಲಾಯಿತು. ಆ ಸಾಮ್ರಾಜ್ಯದ ಸುಲ್ತಾನ ಕೊನೆಗೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಒಂದು ಸಣ್ಣ ದ್ವೀಪಕ್ಕೆ ಓಡಿ ಹೋದ. ಬಟ್ಟೆ ಇಲ್ಲದೆ ಭಿಕ್ಷುಕನಂತೆ ಸತ್ತ. ಗೆಂಗಿಸ್ ಖಾನ್ನ ನಿಯಮ ಸ್ಪಷ್ಟವಾಗಿತ್ತು. ನೀವು ನನಗೆ ಶರಣಾದರೆ ನಿಮ್ಮನ್ನು ನನ್ನ ಸ್ವಂತ ಪ್ರಜೆಗಳಂತೆ ನೋಡಿಕೊಳ್ಳುತ್ತೇನೆ. ನನ್ನನ್ನು ಎದುರಿಸಿದರೆ ನಿಮ್ಮ ಇಡೀ ವಂಶವನ್ನೇ ಸುಟ್ಟು ಬೂದಿ ಮಾಡುತ್ತೇನೆ. ಗೆಂಗಿಸ್ ಖಾನ್ ಲಕ್ಷಾಂತರ ಜನರನ್ನು ಕೊಂದದ್ದು ಸತ್ಯ, ಆದರೆ ಅದೇ ಸಮಯದಲ್ಲಿ ಆತ ಜಗತ್ತಿಗೆ ನೀಡಿದ ಕೊಡುಗೆಗಳು ಅಪಾರ. ಆ ಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ಧರ್ಮದ ಹೆಸರಿನಲ್ಲಿ ಭಾರೀ ರಕ್ತಪಾತವಾಗುತ್ತಿತ್ತು. ಆದರೆ ಗೆಂಗಿಸ್ ಖಾನ್ ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ಜಾರಿಗೆ ತಂದ. ಆತನ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ನರು ಎಲ್ಲರಿಗೂ ಸಮಾನ ಹಕ್ಕುಗಳಿದ್ದವು ಮತ್ತು ಧಾರ್ಮಿಕ ಮುಖಂಡರಿಗೆ ತೆರಿಗೆ ವಿನಾಯಿತಿ ನೀಡಲಾಗುತ್ತಿತ್ತು. ಗೆಂಗಿಸ್ ಖಾನ್ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವನ್ನು ಎಷ್ಟು ಸುರಕ್ಷಿತವಾಗಿ ಮಾಡಿದನೆಂದರೆ, ಇತಿಹಾಸಕಾರರು ಹೇಳುವಂತೆ ಒಬ್ಬ ಕನ್ಯೆ ತನ್ನ ತಲೆಯ ಮೇಲೆ ಚಿನ್ನದ ಗಟ್ಟಿಗಳನ್ನು ಹೊತ್ತುಕೊಂಡು ಇಡೀ ಸಾಮ್ರಾಜ್ಯವನ್ನು ನಡೆದುಕೊಂಡು ದಾಟಿದರೂ ಅವಳನ್ನು ಯಾರೂ ಮುಟ್ಟುವ ಧೈರ್ಯ ಮಾಡುತ್ತಿರಲಿಲ್ಲ. ಆತನ ಈ ಆಡಳಿತ ಅವಧಿಯಲ್ಲಿ ಪ್ಯಾಕ್ಸ್ ಮಂಗೋಲಿಯಾ ಎಂದು ಕರೆಯಲಾಗುತ್ತಿತ್ತು. ಮೊದಲ ಬಾರಿಗೆ ಕಾಗದದ ಹಣ ಮತ್ತು ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ವ್ಯಾಪಕವಾಗಿ ಪರಿಚಯಿಸಿದ್ದು ಇದೇ ಸಾಮ್ರಾಜ್ಯ. ಆಗಸ್ಟ್ 1227 ಜಗತ್ತನ್ನೇ ಆಳಿದ ಈ ಮಹಾನ್ ಸಾಮ್ರಾಟ ತನ್ನ 65ನೇ ವಯಸ್ಸಿನಲ್ಲಿ ನಿಗೂಢವಾಗಿ ಕೊನೆಯುಸಿರೆಳೆದ. ಆತ ಯುದ್ಧದಲ್ಲಿ ಗಾಯಗೊಂಡು ಸತ್ತನೆಂದು, ಕಾಯಿಲೆಯಿಂದ ಸತ್ತನೆಂದು ವಾದಗಳಿವೆ. ಆದರೆ ಆತನ ಸಾವಿಗಿಂತ ಆತನ ಸಮಾಧಿಯ ಕಥೆ ಇಂದಿಗೂ ಜಗತ್ತಿನ ಅತಿದೊಡ್ಡ ರಹಸ್ಯವಾಗಿದೆ. ಗೆಂಗಿಸ್ ಖಾನ್ ಸಾಯುವ ಮುನ್ನ ಕಟ್ಟಪ್ಪಣೆ ಮಾಡಿದ, ನನ್ನ ಸಮಾಧಿ ಜಗತ್ತಿನಲ್ಲಿ ಯಾರಿಗೂ ಸಿಗಬಾರದು. ಆತನ ಶವವನ್ನು ಮಂಗೋಲಿಯಾದ ಅಜ್ಞಾತ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಶವಯಾತ್ರೆಯ ದಾರಿಯಲ್ಲಿ ಎದುರಾದ ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ, ಪಕ್ಷಿಯನ್ನು ಸೈನಿಕರು ಕೊಂದರು. ಶವವನ್ನು ಉಳಿದ ನಂತರ ಆ ಜಾಗವನ್ನು ಗುರುತಿಸಲಾಗದಂತೆ ಮಾಡಲು 1000 ಕುದುರೆಗಳನ್ನು ಆ ಜಾಗದ ಮೇಲೆ ಓಡಿಸಲಾಯಿತು. ಯಾರಿಗೂ ರಹಸ್ಯ ತಿಳಿಯದಿರಲಿ ಎಂದು ಶವ ಉಳಿದ ಸೈನಿಕರನ್ನು ಮತ್ತೊಂದು ಗುಂಪಿನ ಸೈನಿಕರು ಕೊಂದರು. ಹೀಗಾಗಿ ಇವತ್ತಿನ ಆಧುನಿಕ ಉಪಗ್ರಹಗಳು ಮತ್ತು ವಿಜ್ಞಾನಿಗಳು ಸಹ ಗೆಂಗಿಸ್ ಖಾನ್ನ ಸಮಾಧಿ ಎಲ್ಲಿದೆ ಎಂದು ಹುಡುಕಲು ಸಾಧ್ಯವಾಗಿಲ್ಲ. ಸ್ನೇಹಿತರೆ, ಗೆಂಗಿಸ್ ಖಾನ್ ಊಹಿಸಲಾಗದಷ್ಟು ಕ್ರೂರಿಯಾಗಿದ್ದ, ರಕ್ತದ ನದಿ ಹರಿಸಿದ. ಆದರೆ ಅದೇ ವ್ಯಕ್ತಿ ಇಡೀ ಜಗತ್ತಿನ ಪೂರ್ವ ಮತ್ತು ಪಶ್ಚಿಮ ದೇಶಗಳನ್ನು ಬೆಸೆದು ಗ್ಲೋಬಲೈಸೇಷನ್ ಹುಟ್ಟಿಗೆ ಕಾರಣನಾದ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಪರಿಚಯಿಸಿದ. ಆತ ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡಿದ್ದ ಶಿಸ್ತು ಮತ್ತು ವ್ಯವಸ್ಥೆ ಇಂದಿಗೂ ನಮಗೆ ಪಾಠವಾಗಿದೆ. ಸ್ನೇಹಿತರೆ, ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಳವಾದ, ವಾಸ್ತವಿಕ ಮತ್ತು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.